ಎಸ್.ಎ. ರಾಮದಾಸ್ ಅವರು ಸಚಿವರಾಗಿದ್ದಾಗ ಮಾಡಿದ ಕಾರ್ಯನಿರ್ವಹಣೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಹಿರಿಯ ನಾಗರಿಕರೊಬ್ಬರನ್ನ ಅವರ ಬೆಂಬಲಿಗರು ತಳ್ಳಾಡಿ ಬೈದಾಡಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ರೈತ ಚೈತನ್ಯ ಯಾತ್ರೆಯ ಸಮಾರೋಪ ಸಮಾರಂಭದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಮಹಾತ್ಮ ಗಾಂಧಿ ರಸ್ತೆ ಬಳಿ ಸಾರ್ವಜನಿಕರಿಗೆ ಕರಪತ್ರ ಹಂಚುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ರಾಮದಾಸ್ರಿಗೆ ಹಿರಿಯ ನಾಗರಿಕ ನರಸಿಂಹ ಅನ್ನೋರು ಸಚಿವರಾಗಿದ್ದಾಗ ಮರಳಿನ ಬಗ್ಗೆ ಇಲ್ಲದ ಕಾನೂನು ಮಾಡಿ ಹಾಳು ಮಾಡಿದ್ದೀರಿ ಅಂತ ಹೇಳಿದ್ರು. ಈ ವೇಳೆ ರಾಮದಾಸ್ ಅವರನ್ನ ಪಕ್ಕಕ್ಕೆ ಸರಿಸಿದ್ರು. ಇದನ್ನ ಕಂಡ ಬೆಂಬಲಿಗರು ಅವರ ಮೇಲೆ ಮುಗಿಬಿದ್ದು ತಳ್ಳಾಡಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಆನಂತರ ರಾಮದಾಸ್ ಅವರನ್ನ ರಕ್ಷಣೆ ಮಾಡಲು ಮುಂದಾದ್ರು. ಬಿಜೆಪಿ ಕಾರ್ಯಕರ್ತರು ತಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪಿಸಿ ನರಸಿಂಹ ಅವರು ಮೈಸೂರಿನ ನಜರ್ಬಾದ್ ಠಾಣೆಗೆ ದೂರು ಕೊಡಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಏನಿದು ಗೂಂಡಾವರ್ತನೆ? ಮೈಸೂರಿನಲ್ಲಿ ಇವತ್ತು ಎಸ್.ಎ. ರಾಮದಾಸ್ ಅವರ ಬೆಂಬಲಿಗರು ಗೂಂಡಾವರ್ತನೆ ತೋರಿಸಿದ್ರು. ಹಿರಿಯ ನಾಗರಿಕರೊಬ್ಬರಿಗೆ ತಳ್ಳಾಟ ನೂಕಾಟವನ್ನು ಮಾಡಿ ದೌರ್ಜನ್ಯ ಮಾಡುವಂತಹ ಕೆಲಸ ಮಾಡಿದ್ರು. ಅಂದ್ರೆ ಮಾಜಿ ಸಚಿವ ಎಸ್.ಎ. ರಾಮದಾಸ್ ಅವರ ಕಾಲಾವಧಿಯಲ್ಲಿ ಮೈಸೂರಿನಲ್ಲಿ ಮರಳಿನ ಅಭಾವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನು ಸುವ್ಯವಸ್ಥೆಗಳನ್ನ ತರಲಾಯಿತು. ಅಂದ್ರೆ ಮರಳಿಗೆ ಸಂಬಂಧಪಟ್ಟಂತೆ ಮರಳನ್ನು ತೆಗೆದುಕೊಳ್ಬೇಕಾದ್ರೆ ಜಿಲ್ಲಾಡಳಿತ ಮೂಲಕ ತೆಗೆದುಕೊಳ್ಬೇಕು, ಮತ್ತೆ ಕಟ್ಟಿ ಮರಳು ತೆಗಬೇಕು ಅಂತ ಹೇಳಿ ಸಾಕಷ್ಟು ರೂಲ್ಸ್ ಗಳನ್ನ ಮಾಡಿದ್ರು. ಈ ರೂಲ್ಸ್ ಗಳಿಂದಾಗಿ ಮೈಸೂರಿನಲ್ಲಿ ಇಂದಿಗೂ ಕೂಡ ಮರಳು ಸಾಕಷ್ಟು ಜನರಿಗೆ ಸರಿಯಾಗಿ ಲಭ್ಯ ಆಗ್ತಿಲ್ಲ. ಅಂದ್ರೆ ಒಂದು ಲೋಡ್ ಮರಳಿಗೆ ಮೈಸೂರಿನಲ್ಲಿ ಬರೋಬ್ಬರಿ 40,000 ರಿಂದ 50,000 ಹಣ ಇದೆ. ಹೀಗಾಗಿ ಈ ಮರಳಿನ ರೇಟ್ ಹೆಚ್ಚಳ ಆಗ್ಲಿಕ್ಕೆ ರಾಮದಾಸ್ ಅವರ ಕಾರಣ ಅಂತ ಹೇಳಿ ಇವತ್ತು ಹಿರಿಯ ನಾಗರಿಕೊಬ್ಬರು ಅವ್ರಿಗೆ ನೇರವಾಗಿ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಅವರನ್ನ ಅಂದ್ರೆ ಹಿರಿಯ ನಾಗರಿಕನ ತೆಳ್ಳಾಟ ನೂಕಾಟ ಮಾಡಿ ದೌರ್ಜನ್ಯ ನಡೆಸಿದ್ರು. ಈ ಸಂಬಂಧ ದೌರ್ಜನ್ಯದಂತಹ ಹಿರಿಯ ನಾಗರಿಕರಾದಂತಹ ನರಸಿಂಹ ಅವರು ಕೆಆರ್ಎಸ್ ಠಾಣೆಯಲ್ಲಿ ದೂರನ್ನ ನೀಡುವುದಾಗಿ ಅವರು ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಭವನ ಎಸ್, ಧನ್ಯವಾದ ರವಿ, ನಿಮ್ಮೆಲ್ಲ ಮಾಹಿತಿ. ಅವ್ರು